ಒಂದು ಇನ್ವೆಸ್ಟ್ಮೆಂಟ್ ಅದೊಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಜನ ನಂಬ್ತಾರೆ. ಆದ್ರೆ ಈಗ ಶೇರ್ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದ್ದು ಕೂಡ ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇದೆ. ಇದೊಂದು ರೀತಿ ಸೋಜಿಗ ಅಂತ ಅನ್ಬೋದು. ಯಾಕೆ, ಏನ್ ಕಾರಣ ಅಂತ ಸರ್? ನೋಡಿ, ಜನರಲಿ ಯಾವಾಗ ಷೇರು ಮಾರುಕಟ್ಟೆ ಮೇಲ್ ಹೋಗ್ತಾ ಇರುತ್ತೋ ಅವಾಗ ಚಿನ್ನ ಬೆಳ್ಳಿ ಇಳಿಕೆ ಆಗುತ್ತೆ. ಅದೇ ರೀತಿ ಯಾವಾಗ ಷೇರು ಮಾರುಕಟ್ಟೆ ಕೆಳಗಡೆ ಬರುತ್ತೋ ಅವಾಗ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆಯನ್ನ ಕಾಣ್ತೀವಿ. ಆದ್ರೆ ಪ್ರಪ್ರಥಮ ಬಾರಿಗೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಷೇರುಪೇಟೆನೂ ಇಳಿತಾ ಇದೆ, ಚಿನ್ನ ಬೆಳ್ಳಿ ದರಗಳಲ್ಲೂ ಇಳಿಕೆ ಕಾಣ್ತಾ ಇದ್ದೀವಿ, ಕ್ರಿಪ್ಟೋ ಕರೆನ್ಸಿಯಲ್ಲೂ ಇಳಿಕೆ ಆಗ್ತಾ ಇದೆ, ಹಾಗೂ ರಿಯಲ್ ಎಸ್ಟೇಟ್, ಎಸ್ಪೆಷಲಿ ದೊಡ್ಡ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಆದ ದುಬೈ ರಿಯಲ್ ಎಸ್ಟೇಟ್ ಅನ್ನ ದುಬೈಯಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಭಾರಿ ಪ್ರಮಾಣದ ಕುಸಿತ ಆಗ್ತಾ ಇದೆ. ಅಂದ್ರೆ ಎಲ್ಲಾ ಅಸೆಟ್ ಕ್ಲಾಸ್ಗಳು, ಅದು ಶೇರ್ಸ್ ಆಗಿರ್ಬೋದು, ಗೋಲ್ಡ್ ಸಿಲ್ವರ್ ಆಗಿರ್ಬೋದು, ಎಲ್ಲವೂ ಇಳಿಕೆ ಕಾಣ್ತಾ ಇದ್ರೆ ಬರೀ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗ್ತಾ ಇದೆ. ಜೊತೆಗೆ ಡಾಲರಿನ ಮೌಲ್ಯ ಎಲ್ಲಾ ಕರೆನ್ಸಿ ಎದುರು ಕೂಡ ಏರಿಕೆಯನ್ನ ಕಾಣ್ತಾ ಇದೆ. ಇದು ಈ ತರ ಪ್ರಪ್ರಥಮ ಬಾರಿಗೆ ಆಗ್ತಾ ಇದೆ. ಮುಖ್ಯವಾಗಿ ಚಿನ್ನ ಬೆಳ್ಳಿ ದರಗಳು ಯುದ್ಧದ ಸಮಯದಲ್ಲಿ ಏರಿಕೆಯನ್ನ ಕಾಣಬೇಕು. ಆದರೆ ಈ ತರ ಭೀಕರವಾದಂತಹ ಯುದ್ಧ ನಡೀತಿದ್ರೂ ಕೂಡ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನ ಕಾಣ್ತಿದ್ದೀವಿ. ಇದಕ್ಕೆ ಮುಖ್ಯ ಎರಡು ಕಾರಣ ಏನು ಅಂದ್ರೆ ಡಾಲರಿನ ಮೌಲ್ಯದಲ್ಲಿ ಚೇತರಿಕೆ ಅಥವಾ ಏರಿಕೆಯನ್ನ ಎಲ್ಲಾ ಕರೆನ್ಸಿ ಎದುರು ನೋಡ್ತಾ ಇದ್ದೀವಿ. ಬರೀ ರೂಪಾಯಿ ಅಲ್ಲ, ಪ್ರತಿಯೊಂದು ವಿಶ್ವದ ಎಲ್ಲಾ ಕರೆನ್ಸಿಗಳ ಎದುರು ಡಾಲರಿನ ಬೆಲೆಗಳಲ್ಲಿ ಏರಿಕೆಯನ್ನ ಕಾಣ್ತಾ ಇದ್ದೀವಿ. ಯಾವಾಗ ಡಾಲರ್ ಬೆಲೆಗಳಲ್ಲಿ ಏರಿಕೆಯನ್ನ ಕಾಣ್ತೀವಿ ಅವಾಗ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಗೆ ಅದು ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಇಳಿಕೆಯನ್ನ ಕಾಣ್ತಾ ಇದ್ದೀವಿ. ಮತ್ತೊಂದು ಇಂಪಾರ್ಟೆಂಟ್ ಅಂಶ ಅಂದ್ರೆ ಅಮೆರಿಕ ದೇಶದಲ್ಲಿ ಬಾಂಡ್ ಈಲ್ಡ್ ಅಥವಾ ಇಂಟ್ರೆಸ್ಟ್ ರೇಟ್, ಬಡ್ಡಿ ದರಗಳನ್ನ ತಾವು ಅಮೆರಿಕ ದೇಶದಲ್ಲಿ ನೋಡೋದಾದ್ರೆ ಅಲ್ಲಿ 10 ವರ್ಷದ ಬಾಂಡ್ ಈಲ್ಡ್ ಅಥವಾ ಬಡ್ಡಿ ದರಗಳಲ್ಲಿ ಏರಿಕೆಯನ್ನ ಕಾಣ್ತಾ ಇದ್ದೀವಿ. ಯಾವಾಗ ಬಡ್ಡಿ ದರಗಳಲ್ಲಿ ಏರಿಕೆ ಆಗುತ್ತೋ ಜನ ಏನ್ ಮಾಡ್ತಾರೆ ಅಂದ್ರೆ ಚಿನ್ನ ಬೆಳ್ಳಿಯಲ್ಲಿ ಇರುವ ಹೂಡಿಕೆಗಳನ್ನ ತೆಗೆದುಬಿಟ್ಟು ಬಾಂಡ್ಗಳಲ್ಲಿ ಸೇಫ್ ಆಗಿ ನನಗೆ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರಗಳ ಬರುತ್ತೆ, ಅಲ್ಲಿಗೆ ಯಾಕೆ ನಾವು ಹೂಡಿಕೆ ಮಾಡಬಾರ್ದು ಅಂತ ಅನೇಕ ಜನ, ಎಸ್ಪೆಷಲಿ ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಹೂಡಿಕೆಗಳನ್ನ ಅಲ್ಲಿ ಮೂವ್ ಮಾಡ್ತಾರೆ. ಹಾಗಾಗಿ ಈ ತರ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆ ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ಒಂದ್ ಕಡೆ ಎಲ್ಲಾ ಕರೆನ್ಸಿ ಎದುರು ಡಾಲರಿನ ಬೆಲೆ ಏರಿಕೆ ಆಗ್ತಿರೋದು ಚಿನ್ನ ಬೆಳ್ಳಿಯ ಇಳಿಕೆಗೆ ಕಾರಣ ಆಗ್ತಾ ಇದೆ. ಎರಡನೇದಾಗಿ ಅಮೆರಿಕ ದೇಶದಲ್ಲಿ ಬಾಂಡ್ ಈಲ್ಡ್ಗಳು ಅಥವಾ ಬಡ್ಡಿ ದರಗಳ ಏರಿಕೆ ಏನಾಗ್ತಾ ಇದೆ, ಅದರಿಂದನೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆ ಆಗ್ತಿದ್ದೀವಿ. ಹಾಗೂ ಯುದ್ಧದ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ ಅನೇಕ ದೇಶಗಳು ಏನು ಕಳೆದ ವರ್ಷ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿತ್ತು, ಅವರು ಇಂತಹ ಆರ್ಥಿಕ ಹಿನ್ನಡೆಯಲ್ಲಿ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಅವರಿಗೆ ಹಣ ಬೇಕಾಗಿರೋದ್ರಿಂದ ಅವರು ಕೂಡ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ಗಳು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯವಾಗಿ ಈ ತರ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಯುದ್ಧ ನಡೀತಾ ಇದೆ, ಶೇರ್ ಮಾರ್ಕೆಟ್ ಕುಸಿತಾ ಇದೆ. ಈ ಸೈಮಲ್ಟೇನಿಯಸ್ಲಿ ನಡೀತಾ ಇರೋದು ನೋಡಿದ್ರೆ ಡಾಟ್ಸ್ ನ ಕನೆಕ್ಟ್ ಮಾಡಿದಾಗ ಯಾವ್ದು ಪ್ರಮುಖ ಕಾರಣ? ಹಣದುಬ್ಬರ, ಯುದ್ಧ, ಶೇರ್ ಮಾರ್ಕೆಟ್ ಕುಸಿತ, ಯಾವ್ದು ಪ್ರಮುಖ ಕಾರಣ ಅನ್ಸುತ್ತೆ ಸರ್? ನೋಡಿ, ಡಾಲರ್ ಬೆಲೆಗಳಲ್ಲಿ ಏರಿಕೆ ಏನು ಎಲ್ಲಾ ಕರೆನ್ಸಿ ಎದುರು ಆಗ್ತಾ ಇದೆ ಅಥವಾ ಡಾಲರ್ ಇಂಡೆಕ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಇದು ಪ್ರಮುಖವಾಗಿ ಚಿನ್ನ ಬೆಳ್ಳಿಯ ಇಳಿಕೆಗೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಅಮೆರಿಕ ದೇಶದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಈ ವರ್ಷ ಮಿನಿಮಮ್ 2-3 ಬಾರಿ ಬಡ್ಡಿ ದರಗಳನ್ನ ಕಡಿತ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು. ಆದರೆ ಈ ಯುದ್ಧ ಶುರುವಾದ ನಂತರ ಬಡ್ಡಿ ದರಗಳನ್ನ ಕಡಿತ ಮಾಡೋದಿರ್ಲಿ, ಬಡ್ಡಿ ದರಗಳನ್ನ ಏರಿಕೆ ಮಾಡುವ ಸಂದರ್ಭಗಳೇ ಜಾಸ್ತಿ ಇದೆ ಅನ್ನುವ ನಿರೀಕ್ಷೆ ಆಗ್ತಿರೋದ್ರಿಂದ ಖಂಡಿತ ಈ ಎರಡು ಪ್ರಮುಖ ಕಾರಣಗಳಿಂದ ಒಂದ್ ಕಡೆ ಬಡ್ಡಿ ದರಗಳ ಏರಿಕೆ ಆಗ್ತಾ ಇದೆ, ಹಾಗೂ ಇಳಿಕೆ ಆಗುವ ನಿರೀಕ್ಷೆ ಏನಿತ್ತು ಅದು ಆಗುವ ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ ಡಾಲರಿನ ಮೌಲ್ಯದಲ್ಲಿ ಎಲ್ಲಾ ಕರೆನ್ಸಿ ಎದುರು ಡಾಲರಿನ ಮೌಲ್ಯ ಏರಿಕೆ ಆಗ್ತಿರೋದ್ರಿಂದ ಈ ತರ ಚಿನ್ನ ಬೆಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಕುಸಿತವನ್ನ ನಾವು ಕಾಣ್ತಾ ಇದ್ದೀವಿ. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಕುಸಿತವನ್ನ ಕಾಣ್ತೀವಿ, ನಮ್ಮ ದೇಶದಲ್ಲೂ ಕೂಡ ಈ ತರ ಚಿನ್ನ ಬೆಳ್ಳಿ ದರಗಳ ಇಳಿಕೆಯನ್ನ ಕಾಣ್ತೀವಿ. ಏನು ಹತ್ತತ್ರ 4,20,000 ರೂಪಾಯಿ ಪ್ರತಿ ಕೆಜಿಗೆ ಬೆಳ್ಳಿ ಹೋಗಿತ್ತು, 50% ಹತ್ತತ್ರ ಇಳಿಕೆಯನ್ನ ಕಂಡು ಈಗ ಹತ್ತತ್ರ 2,20,000 2,30,000 ಪ್ರತಿ ಕೆಜಿಗೆ ಇದ್ರೆ, ಚಿನ್ನವನ್ನ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನ ಏನು ಹತ್ತತ್ರ 1,80,000 ರೂಪಾಯಿ ಪ್ರತಿ 10 ಗ್ರಾಮ್ಗೆ ಹೋಗಿತ್ತು, ಇವಾಗ ಅದು ಹತ್ತತ್ರ 1,40,000 ರೂಪಾಯಿ ಇದೆ. ಅಂದ್ರೆ 10 ಗ್ರಾಮ್ ಚಿನ್ನಕ್ಕೆ ಹತ್ತತ್ರ 40,000 ರೂಪಾಯಿ ಇಳಿಕೆಯನ್ನ ನಾವು 10 ಗ್ರಾಮ್ ಚಿನ್ನದಲ್ಲಿ ಕಂಡ್ರೆ, ಬೆಳ್ಳಿ ಮಾರುಕಟ್ಟೆಯನ್ನ ನೋಡೋದಾದ್ರೆ ಹತ್ತತ್ರ ಬೆಳ್ಳಿಯಲ್ಲೂ ಕೂಡ 50% ಇಳಿಕೆ. ಅಂದ್ರೆ ನಾವು ಕೆಜಿ ಲೆಕ್ಕ ನೋಡೋದಾದ್ರೆ 2 ಲಕ್ಷಕ್ಕೂ ಜಾಸ್ತಿ ಇಳಿಕೆಯನ್ನ ಹೈಯೆಸ್ಟ್ ಲೆವೆಲ್ಸ್ ಇಂದ ನೋಡ್ತಾ ಇದ್ದೀವಿ.
ಹಾಗೂ ಕಳೆದ 40 ವರ್ಷದಲ್ಲಿ ಈ ತರ ಕೇವಲ 1-2 ವಾರದಲ್ಲಿ ಈ ತರ ಭಾರಿ ಪ್ರಮಾಣದ ಕುಸಿತ ಕಳೆದ 40 ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಾ ಇದೆ. ಇದು ಖಂಡಿತವಾಗ್ಲೂ ಅನೇಕ ಜನ ಯಾರು ಚಿನ್ನ ಬೆಳ್ಳಿಯನ್ನ ಕೊಂಡ್ಕೋಬೇಕು ಅಂತಿದ್ದಾರೆ ಅವ್ರಿಗೆ ಒಳ್ಳೆ ಸುದ್ದಿ ಅಂತಾನೂ ಹೇಳ್ತೀನಿ. ಸರ್, ಇವಾಗ ಯುದ್ಧ ನಡೀತಾ ಇದೆ, ಸಾಕಷ್ಟು ದೇಶಗಳಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ, ಮತ್ತೊಂದ್ ಕಡೆ ಹಣದುಬ್ಬರ, ಈ ಭೀತಿಯಿಂದ ಏನಾದ್ರೂ ಚಿನ್ನ ಕುಸಿತಾ ಇದೆಯಾ? ನೋಡಿ, ಒಂದ್ ಕಡೆ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ಕ್ಲೋಸ್ ಮಾಡಿದ್ದಾರೆ, ಹಾಗೂ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಮ್ಮ ಎನಿಮಿ ರಾಷ್ಟ್ರಗಳಿಗೆ ಬಿಟ್ಟು ಬೇರೆಯವ್ರು ಎಲ್ಲರಿಗೂ ಕೂಡ ನಾವು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಓಪನ್ ಮಾಡ್ತೀವಿ. ಅಂದ್ರೆ ಇಸ್ರೇಲು ಮತ್ತೆ ಅಮೆರಿಕಾಗೆ ನಾವು ಖಂಡಿತ ಸ್ಟ್ರೈಟ್ ಆಫ್ ಹರ್ಮಾಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪೋರ್ಟೇಷನ್ ಆಗೋದಕ್ಕೆ ಅವರ ವೆಸಲ್ಸ್ ಗಳಿಗೆ, ಶಿಪ್ ಗಳಿಗೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಖಂಡಿತವಾಗ್ಲೂ ಗ್ಯಾಸಿನಲ್ಲಿ ಅಭಾವ ಆಗಿದೆ, ಹಾಗೂ ಇದರಿಂದ ಖಂಡಿತ ಕಚ್ಚಾ ತೈಲದಲ್ಲೂ ಕೂಡ ಭಾರಿ ಪ್ರಮಾಣದ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಯಾವಾಗ ಕಚ್ಚಾ ತೈಲದ ಬೆಲೆಗಳಲ್ಲಿ ಏರಿಕೆಯನ್ನ ಕಾಣ್ತೀವಿ, ಅದು ನೇರವಾಗಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗೋದಕ್ಕೆ ಕಾರಣ ಆಗತ್ತೆ. ಒಂದ್ ಕಡೆ ಗ್ಯಾಸು, ಮತ್ತೊಂದು ಕಡೆ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗಿರೋದ್ರಿಂದ ದಿನನಿತ್ಯ ಬಳಸುವ ಎಲ್ಲಾ ವಸ್ತುಗಳ ಬೆಲೆಗಳಲ್ಲಿ ಏರಿಕೆಯನ್ನ ನಾವು ಕಾಣ್ತೀವಿ. ಅದು ಹಣ್ಣು, ತರಕಾರಿ, ಹಾಲು, ಅಕ್ಕಿ, ಬೇಳೆ, ಗೋಧಿ ಈ ತರ ಪ್ರತಿನಿತ್ಯ ಬಳಸುವಂತಹ ಎಲ್ಲಾ ವಸ್ತುಗಳ ಮೇಲೆ ಬೆಲೆಗಳ ಏರಿಕೆಗೆ ಈ ಗ್ಯಾಸ್ ಕೊರತೆ ಒಂದ್ ಕಡೆ, ಮತ್ತೊಂದು ಕಡೆ ಈ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಕಾರಣ ಆಗ್ತಾ ಇದೆ. ಹಾಗೂ ಕೇವಲ 1.5 ತಿಂಗಳ ಹಿಂದೆ $60ಗೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ಇದ್ದಿದ್ದು ಈಗ ಹತ್ತತ್ರ $100-120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋಗಿದೆ. ಹಾಗೂ ಆಲ್ರೆಡಿ ಗ್ಯಾಸ್ ಅನ್ನ ತಾವು ನೋಡೋದಾಯ್ತು ಅಂದ್ರೆ ಏನು ಕಮರ್ಷಿಯಲ್ ಯೂಸೇಜ್ ಗ್ಯಾಸ್ ಮಾಡ್ತಾರೆ ಅದಕ್ಕೆ ಬೆಲೆಗಳ ಏರಿಕೆ ಆಲ್ರೆಡಿ ನಮ್ಮ ಸರ್ಕಾರವು ಕೂಡ ಮಾಡಿದೆ. ಆದರೆ ಡೊಮೆಸ್ಟಿಕ್ ಯೂಸೇಜ್ ಅಲ್ಲೂ ಕೂಡ ಗ್ಯಾಸ್ ಬಳಕೆಯನ್ನ ಏರಿಕೆ ಪ್ರತಿ ಪ್ರೈಸ್ಗೆ ಸಿಲಿಂಡರ್ಗೆ ನೋಡೋದಾದ್ರೆ ಹತ್ತತ್ರ $60-65 ಏರಿಕೆ, ಹಾಗೂ $115-120 ಏರಿಕೆಯನ್ನ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ, ಹಾಗೂ ಆಲ್ರೆಡಿ ಇಂಡಸ್ಟ್ರಿಯಲ್ ಯೂಸೇಜ್ಗೆ ಮಾಡುವಂತಹ ಏನು ಈ ಕಚ್ಚಾ ತೈಲ ಇದೆ, ಪೆಟ್ರೋಲ್ ಡೀಸೆಲ್ಗಳ ಬೆಳೆಗಳಲ್ಲೂ ಕೂಡ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಎಸ್ಪೆಷಲಿ ಈ ಶೆಲ್ ಪೆಟ್ರೋಲ್ ಬಂಕ್ ಈ ತರ ಪ್ರೈವೇಟ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದೆ ಅವರು ಆಲ್ರೆಡಿ ಬೆಲೆಗಳನ್ನ ಪೆಟ್ರೋಲ್ ಡೀಸೆಲ್ ಅಲ್ಲಿ ಏರಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಕೇಂದ್ರ ಸರ್ಕಾರ ಇಷ್ಟು ದಿವಸ ಕಚ್ಚಾ ತೈಲದ ಬೆಲೆಗಳನ್ನ ಯಾವುದೇ ಏರಿಕೆಯನ್ನ ಪೆಟ್ರೋಲ್ ಡೀಸೆಲ್ ಅಲ್ಲಿ ಮಾಡಿಲ್ಲದೆ ಹೋದ್ರೂ ಕೂಡ ಯುದ್ಧ ಜಾಸ್ತಿ ಮುಂದುವರೆದರೆ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ, ಹತ್ತತ್ರ 100% ಏರಿಕೆ, $60 ಪ್ರತಿ ಬ್ಯಾರೆಲ್ಗಿದ್ದ ಕಚ್ಚಾ ತೈಲ ಈಗ $100-120 ಪ್ರತಿ ಬ್ಯಾರೆಲ್ಗೆ ಈ ಯುದ್ಧದಿಂದ ಆಗಿರೋದ್ರಿಂದ ಬರುವ ದಿವಸಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಗಳಲ್ಲೂ ಕೂಡ ಏರಿಕೆಯನ್ನ ಇದೇ ರೀತಿ ಯುದ್ಧ ಮುಂದುವರೆದರೆ ಕಾಣುವ ಸಂದರ್ಭಗಳಿದೆ. ಅದರಿಂದ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಾ ಬೆಲೆಗಳು ಕೂಡ ಏರಿಕೆ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅಂತ, ಇದರಿಂದ ಜನ ಚಿನ್ನ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಟ್ರ ಅಂತ, ಅಂದ್ರೆ ಆಸಕ್ತಿ ತೋರಿಸ್ತಾ ಇಲ್ವಾ ಅಂತ? ನೋಡಿ, ಮೊದಲನೇದಾಗಿ ಎಸ್ಪೆಷಲಿ ಕಾಮನ್ ಮೆನ್ ಇವತ್ತು ಗೋಲ್ಡ್ ಸಿಲ್ವರ್ ಅನ್ನ ಹೂಡಿಕೆ ಮಾಡಬೇಕು ಅಂದ್ರೆ ಅವರ ಬಳಿ ಉಳಿತಾಯ ಇರಬೇಕು. ಅವರ ಬಳಿ ಚೆನ್ನಾಗಿ ಆದಾಯ ಇದ್ದು ಖರ್ಚು ಕಡಿಮೆ ಆದಾಗ, ಉಳಿತಾಯ ಜಾಸ್ತಿ ಇದ್ದಾಗ ಮಾತ್ರ ಅವರು ಚಿನ್ನ ಬೆಳ್ಳಿಗೆ ಹೂಡಿಕೆ ಮಾಡಬಹುದು. ಉಳಿತಾಯನೇ ಇಲ್ಲ, ಇಂಥ ಯುದ್ಧದ ಸಂದರ್ಭದಲ್ಲಿ ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಜನರ ಖರ್ಚು ಜಾಸ್ತಿ ಆಗೋದ್ರಿಂದ ಅವರ ಉಳಿತಾಯ ಕಡಿಮೆ ಆಗುತ್ತೆ. ಇಂತಹ ಸಮಯದಲ್ಲಿ ಜನರು ಯಾವಾಗ್ಲೂ ಕೂಡ ಅವರ ಸೇಫ್ಟಿಯನ್ನ ನೋಡ್ತಾರೆ, ಹಾಗೂ ಇಂಥ ಎಮರ್ಜೆನ್ಸಿ ಟೈಮ್ಗಳಲ್ಲಿ ನಾವ್ ಯಾವ ರೀತಿ ಸೇಫ್ ಆಗಿರೋದಕ್ಕೆ ನಾವೇನ್ ಮಾಡಬೇಕು ಅಂತ ನೋಡ್ತಾರೆ ಹೊರತು ಇನ್ವೆಸ್ಟ್ಮೆಂಟ್ಗೆ ಅನೇಕ ಜನ ಹೋಗೋದಿಲ್ಲ. ಯಾರ್ಯಾರ ಹತ್ರ ದುಡ್ಡು ಇದೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಅಥವಾ ಯಾರ್ಯಾರು ಚಿನ್ನ ಬೆಳ್ಳಿ ಗಗನಕ್ಕೆ ಹೋಗ್ಬಿಡ್ತು ನನಗೆ ತಗೊಳಕ್ಕೆ ಆಗ್ಲಿಲ್ಲ ಅಂತ ಇರೋರು ಈ ಸಮಯದಲ್ಲಿ ಖಂಡಿತವಾಗ್ಲೂ ಒಂದು ಭಾಗವನ್ನ ಚಿನ್ನ ಬೆಳ್ಳಿಯ ಖರೀದಿಯನ್ನ ಮಾಡಬಹುದು. ಯಾಕಂದ್ರೆ ಯಾರು ಕೂಡ ಲೋಯೆಸ್ಟ್ ಲೆವೆಲ್ ಅಲ್ಲಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತೀನಿ, ಹೈಯೆಸ್ಟ್ ಲೆವೆಲ್ ಅಲ್ಲಿ ಮಾರಾಟ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಈ ತರ ಇಳಿಕೆ ಬಂದಾಗ ಹಂತ ಹಂತವಾಗಿ ಭಾಗವಾಗಿ ಖಂಡಿತವಾಗ್ಲೂ ಖರೀದಿ ಮಾಡಬಹುದು. ಸೊ ಉದಾಹರಣೆಗೆ ನೀವು ಇವತ್ತೊಂದು ನಾನೊಂದು 10 ಗ್ರಾಮ್ ಚಿನ್ನವನ್ನ ಒಟ್ಟಾರೆ ಕೊಂಡ್ಕೋಬೇಕು ಅಂತಿರೋರು 2-3 ಗ್ರಾಮ್ ಚಿನ್ನವನ್ನ ಇವಾಗ ಕೊಂಡ್ಕೋಬಹುದು. ಇನ್ನೊಂಚೂರು ಇಳಿಕೆ ಆದಾಗ ಮತ್ತಷ್ಟು ಚಿನ್ನವನ್ನ ಕೊಂಡ್ಕೊಳೋದು, ಈ ತರ ಪೀಸ್ ಮೀಲ್ ಅಥವಾ ಎಲ್ಲ ಡಿವಿಷನ್ ಮಾಡ್ಬಿಟ್ಟು ಹಂತ ಹಂತವಾಗಿ ಈ ತರ ಇಳಿಕೆ ಆದಾಗ ಚಿನ್ನ ಬೆಳ್ಳಿ ಖರೀದಿ ಮಾಡೋದು ಉತ್ತಮ. ಸರ್, ಇವಾಗ ಒಂದು ಲಾಸ್ಟ್ ಕ್ವಶನ್. ಈಗ ಚಿನ್ನದ ರೇಟ್ ಕಡಿಮೆ ಆಗಿರೋದು ಒಂದ್ ರೀತಿ ಜನಸಾಮಾನ್ಯರಿಗೆ ಖುಷಿ. ಇದು ಇನ್ನು ಕಾದು ಅವ್ರು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಾ, ಅಥವಾ ಇದು ರೈಟ್ ಟೈಮ್ ಅಂತ ಅನ್ಸುತ್ತೆ?
ನೋಡಿ, ಆಲ್ರೆಡಿ ಅನೇಕ ಜನ ಬೆಳ್ಳಿಯನ್ನ 3.5 ಲಕ್ಷ 4 ಲಕ್ಷ ಈ ತರ ಹೈಯರ್ ರೇಟ್ಸ್ ಅಲ್ಲಿ ಕೊಂಡ್ಕೊಂಡಿದ್ದಾರೆ. ನೀವು ಇವತ್ತು ಬೆಳ್ಳಿಯನ್ನು ಕೊಂಡ್ಕೊಂತಿದ್ದೀರಾ ಅಂದ್ರೆ ನಿಮ್ಗೆ ಹತ್ತತ್ರ 2,20,000 2,30,000 ಸಿಗ್ತಾ ಇದೆ ಅಂದ್ರೆ ಹೈಯರ್ ರೇಟ್ ಇಂದ ಹತ್ತತ್ರ 40ರಿಂದ 50% ಇಳಿಕೆ ಆಗ್ತಾ ಇದೆ. ಏನು ಕೇವಲ 15 ದಿವಸ 1 ತಿಂಗಳ ಹಿಂದೆ ನೀವು 1 kg ಬೆಳ್ಳಿಯನ್ನ 4 ಲಕ್ಷ ಕೊಂಡ್ಕೊಳ್ತಾ ಇದ್ರೆ ಇವತ್ತು ನಿಮ್ಗೆ ಅದೇ 1 kg ಬೆಳ್ಳಿ ಕೇವಲ 2,20,000 2,30,000 ಸಿಗ್ತಾ ಇದೆ. ಹಾಗಾಗಿ ಇನ್ನ ಲೋಯರ್ ಬಂದ್ಬಿಡುತ್ತೆ, ನಾನು ಲೋಯೆಸ್ಟ್ ರೇಟಲ್ಲಿ ತಗೊಳ್ತೀನಿ ಅನ್ನೋದು ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಈಗ ನನ್ನ ಪ್ರಕಾರ ಹತ್ತತ್ರ 1,75,000 1,80,000ವರೆಗೂ ಬೆಳ್ಳಿ ಬರುವ ಸಾಧ್ಯತೆಗಳಿದೆ. ಆದರೆ ಕಡಾಖಂಡಿತವಾಗಿ 1,80,000 ಬಂದ್ಬಿಡುತ್ತೆ, ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಿ ತಗೊಳ್ಳಿ ಅನ್ನೋ ಬದಲು ಇವಾಗ ಹತ್ತತ್ರ ನೀವು ಏನು ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಅದು ಚಿನ್ನದಲ್ಲಾಗಿರಲಿ ಬೆಳ್ಳಿಯಲ್ಲಾಗಿರಲಿ, ಒಂದು ಭಾಗವನ್ನ ಇವತ್ತಿನ ರೇಟಲ್ಲೇ ಕೊಂಡ್ಕೋಬಹುದು. ಇನ್ನಷ್ಟು ಇಳಿಕೆ ಆದರೆ ಇನ್ನೊಂಚೂರು ಇನ್ವೆಸ್ಟ್ಮೆಂಟ್ ಅನ್ನ ತಿರ್ಗಾ ಮಾಡ್ಬೋದು. ಆ ಥರ ಹಂತ ಹಂತವಾಗಿ ತಗೊಳೋದು ಉತ್ತಮ ಆಗುತ್ತೆ ಹೊರತು ಲಂಸಮ್ ಆಗಿ ಎಲ್ಲ ದುಡ್ಡನ್ನ ಇವಾಗಲೇ ತಗೊಂಡ್ಬಿಡ್ತೀನಿ ಅಥವಾ ಇನ್ನ ಇಳಿಕೆ ಆಗುತ್ತೆ ನಾನು ಕರೆಕ್ಟಾಗಿ 1,80,000 kg ಬೆಳ್ಳಿ ಬಂದಾಗ ಅವಾಗಲೇ ತಗೊಳ್ತೀನಿ, ಈ ತರ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಭಾಗವನ್ನ ಈ ರೇಟ್ಸ್ಗಳಲ್ಲಿ ಆಲ್ರೆಡಿ 40-50% ಇಳಿಕೆ ಆಗಿರೋದ್ರಿಂದ ಇಲ್ಲಿ ಒಂದು ಭಾಗವನ್ನ ಅಂದ್ರೆ ನೀವು ಏನ್ ತಗೋಬೇಕು ಅಂತಿದ್ದೀರಾ ಒಂದು 20-30% ಆ ಭಾಗವನ್ನ ಇವಾಗ ತಗೊಳ್ಳಿ. ಇನ್ನಷ್ಟು ಇಳಿಕೆ ಬಂತು ಅಂದ್ರೆ ಮತ್ತಷ್ಟು ಹೂಡಿಕೆಗಳನ್ನ ಮಾಡ್ತಾ ಹೋಗ್ಬೋದು. ಸೊ ಪೀಸ್ ಮೀಲ್ ಅಥವಾ ಹಂತ ಹಂತವಾಗಿ ಖರೀದಿ ಮಾಡೋದು ಒಳ್ಳೇದು. ಲಂಸಮ್ ಆಗಿ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಬೇಡಿ. ಸರ್, ಲಾಸ್ಟ್ 25 ಇಯರ್ಸ್ ಅಲ್ಲಿ ನೋಡೋದಾದ್ರೆ 60+ ಇದ್ದಿದ್ದು ಅಂದ್ರೆ ರೂಪಾಯಿ ಮೌಲ್ಯ ಈಗ 90+ ರೀಚ್ ಆಗಿದೆ. ಈಗ ಡಾಲರ್ ಮುಂದೆ ರೂಪಾಯಿ ಕುಸಿತಾ ಇರೋದಕ್ಕೆ ಕಾರಣ ಏನು ಸರ್? ನೋಡಿ, ರೂಪಾಯಿನ ಮೌಲ್ಯ ಡಾಲರ್ ಎದುರು ಇವಾಗ ಸಾರ್ವಕಾಲಿಕ ದಾಖಲೆಯ ಕುಸಿತವನ್ನ ಕಂಡು 94 ರೂಪಾಯಿ ಹತ್ತತ್ರ ಪ್ರತಿ ಡಾಲರ್ಗೆ ಹೋಗಿದೆ. ಷೇರುಪೇಟೆ ಭಾರಿ ಪ್ರಮಾಣದ ಕುಸಿತ ಕಾಣೋದಕ್ಕೂ ಕೂಡ ಮುಖ್ಯ ಕಾರಣ ಏನು ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ವಿದೇಶಿ ಬಂಡವಾಳದಾರರು ಏನಿದ್ದಾರೆ ಅವರು ಹತ್ತತ್ರ ಕೇವಲ ಕಳೆದ 15 ದಿವಸಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನ ಷೇರುಪೇಟೆಯಿಂದ ವಿತ್ಡ್ರಾ ಮಾಡಿದ್ದಾರೆ ಅಥವಾ ಷೇರುಪೇಟೆಯಲ್ಲಿ ಮಾರಾಟ ಮಾಡಿ ಅವರ ದುಡ್ಡನ್ನ ವಾಪಸ್ ತಗೊಂಡಿದ್ದಾರೆ. ಯಾವಾಗ ಈ FIIs ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ವಿದೇಶಿ ಬಂಡವಾಳದಾರರು ಹಣವನ್ನ ಷೇರುಪೇಟೆಯಿಂದ ಹಿಂಪಡಿತಾರೋ ಅವಾಗ ಡಾಲರ್ ಬೆಲೆಗಳಲ್ಲಿ ಏರಿಕೆ, ರೂಪಾಯಿನ ಮೌಲ್ಯದಲ್ಲಿ ಕುಸಿತ ಆಗುತ್ತೆ. 1 ಲಕ್ಷ ಕೋಟಿ ರೂಪಾಯಿಗಳ ವಿತ್ಡ್ರಾಯಲ್ ಅನ್ನ ಕೇವಲ ಕಳೆದ 15 ದಿವಸದಲ್ಲಿ ಮಾಡಿದ್ದಾರೆ. ಇದು ಒಂದ್ ಕಡೆ ರೂಪಾಯಿನ ಮೌಲ್ಯದ ಭಾರಿ ಪ್ರಮಾಣದ ಕುಸಿತಕ್ಕೆ ಕಾರಣ. ಆದರೆ ಯುದ್ಧ ನಡೀತಿರೋದ್ರಿಂದ ಡಾಲರ್ ಎಲ್ಲಾ ಕರೆನ್ಸಿ ಎದುರು ಕೂಡ ಡಾಲರ್ ಬೆಲೆಗಳ ಏರಿಕೆ ಹಾಗೂ ಬೇರೆ ಎಲ್ಲ ಕರೆನ್ಸಿಗಳ ಇಳಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಆ ಯುದ್ಧದ ಕಾರಣದಿಂದಾಗಿ ಡಾಲರ್ ಬೆಲೆಗಳ ಏರಿಕೆಯಿಂದಾಗಿ ಅದರಿಂದನೂ ಕೂಡ ರೂಪಾಯಿನ ಮೌಲ್ಯ ಕುಸಿತಾ ಇದೆ. ಸೊ ಹಾಗಾಗಿ ಯಾವಾಗ ರೂಪಾಯಿನ ಮೌಲ್ಯ ಕುಸಿತ ಕಾಣುತ್ತೋ ಅದು ಖಂಡಿತವಾಗ್ಲೂ ದೇಶದ ಓವರ್ ಆಲ್ ಸಿಚುವೇಶನ್ ಅನ್ನು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಒಂದೇ ಒಂದು ತಿಂಗಳಲ್ಲಿ ರೂಪಾಯಿನ ಮೌಲ್ಯ ಹತ್ತತ್ರ 2.5-3% ಇಳಿಕೆಯನ್ನ ಕಂಡಿದೆ. ಮುಂಚೆ ನಾವು ನೋಡೋದಾದ್ರೆ ವರ್ಷಕ್ಕೆ 2% ಕುಸಿತ ಆದ್ರೆ ಜಾಸ್ತಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಬರೀ ಮಾರ್ಚ್ ತಿಂಗಳು ತಾವು ನೋಡೋದಾದ್ರೆ 2.35% ಅಂದ್ರೆ ಹತ್ತತ್ರ 2.5-3% ಕುಸಿತವನ್ನ ಕೇವಲ ಒಂದೇ ಒಂದು ತಿಂಗಳಲ್ಲಿ ರೂಪಾಯಿನ ಮೌಲ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದರಿಂದ ಖಂಡಿತವಾಗ್ಲೂ ಕೂಡ ಶೇರ್ ಮಾರ್ಕೆಟ್ ನೆಗೆಟಿವ್ನೆಸ್ ಏನಿದೆ ಅದು ಇದಕ್ಕೆ ಮುಖ್ಯ ಕಾರಣ. ಹಾಗೂ ಯುದ್ಧ ನಡೀತಿರೋದ್ರಿಂದ ಡಾಲರ್ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗಿರೋದ್ರಿಂದ ಅದರಿಂದನೂ ಕೂಡ ರೂಪಾಯಿನ ಮೌಲ್ಯದಲ್ಲಿ ಕುಸಿತವನ್ನ ಕಾಣ್ತಾ ಇದ್ದೀವಿ. ಸರ್, ಇವಾಗಿನ ಸಿಚುಯೇಷನ್ ನೋಡೋದಾದ್ರೆ ಯುದ್ಧ ನಿಲ್ಲೋ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಪ್ಯಾಟರ್ನ್ ಹೀಗೆ ಕಂಟಿನ್ಯೂ ಆದ್ರೆ ಇನ್ನು ಚಿನ್ನದ ಬೆಲೆ ಇನ್ನೂ ಕುಸಿತ ಆಗುತ್ತೆ ಅಂತ ಅನ್ಸುತ್ತೆ ಸರ್? ನೋಡಿ, ಒಂದ್ ಕಡೆ ಯುದ್ಧ ನಡೆದಷ್ಟು ದಿವಸ ಡಾಲರ್ ಬೆಲೆಗಳಲ್ಲಿ ಯಾವಾಗ ನಾವು ಏರಿಕೆಯನ್ನ ಕಾಣ್ತಾ ಇರ್ತೀವೋ ಚಿನ್ನ ಬೆಳ್ಳಿಯಲ್ಲಿ ಒಂಚೂರು ಇಳಿಕೆಯೇ ಸಾಗುವಂತಹ ಸಂದರ್ಭಗಳು ಜಾಸ್ತಿ ಇದೆ. ಆದರೆ ಒಂದ್ ಕಡೆ ನಿನ್ನೆ ತಾನೇ ಲೇಟೆಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಟ್ರಂಪ್ ಹೇಳ್ತಾರೆ ನಾನು ಖಂಡಿತವಾಗ್ಲೂ ಇನ್ನೊಂದು 5 ದಿವಸ ಯಾವುದೇ ರೀತಿಯಾದ ಯುದ್ಧವನ್ನ ಮುಂದುವರಿಸಬೇಡಿ ಅಂತ ನಮ್ಮ ಡಿಫೆನ್ಸ್ಗೆ ಹೇಳಿದೀನಿ ಅಂತ. ಮತ್ತೊಂದು ಕಡೆ ಇರಾನ್ ಹೇಳ್ತಾ ಇದೆ ನಮ್ಮಲ್ಲಿ ಯಾವುದೇ ರೀತಿಯಾದ ಮಾತುಕತೆ ನಡೀತಿಲ್ಲ ಅಂತ. ಅದಕ್ಕೆ ಮುಂಚೆ ನೋಡೋದಾದ್ರೆ ನಾನು 48 ಗಂಟೆಗಳ ಕಾಲದ ಗಡಿವನ್ನ ಕೊಟ್ಟಿದ್ದೀನಿ, ಅಷ್ಟರ ಒಳಗಡೆ ಏನಾನ ಇರಾನ್ ಒಪ್ಪಂದಕ್ಕೆ ಬರಲಿಲ್ಲ ಅಂದ್ರೆ ನಾನು ಅವರ ತೈಲ ಘಟಕಗಳನ್ನ ಖಂಡಿತವಾಗ್ಲೂ ಮಿಸೈಲ್ಸ್ಗಳ ಸ್ಟ್ರೈಕ್ಸ್ಗಳನ್ನ ಮಾಡ್ತೀನಿ, ಸುರಿಮಳೆ ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ನಂಬೋದು ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಕಷ್ಟ ಆಗಿರೋದ್ರಿಂದ ಈಗ ನೋಡೋದಾದ್ರೆ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ
ಕಚ್ಚಾ ತೈಲದ ಬೆಲೆಗಳಲ್ಲಿ ಏರಿಕೆ ಆಗುವ ಸಂದರ್ಭಗಳು, ಡಾಲರ್ ಮೌಲ್ಯದಲ್ಲಿ ಖಂಡಿತ ಏರಿಕೆ ಆಗುವ ಸಂದರ್ಭಗಳು ಜಾಸ್ತಿ ಕಾಣ್ತಾ ಇದೆ. ಹಾಗೂ ಎಲ್ಲಾ ದೇಶದ ಆರ್ಥಿಕ ಪರಿಸ್ಥಿತಿಗೆ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ದೇಶದ ಆರ್ಥಿಕ ಪರಿಸ್ಥಿತಿಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಮುಖ್ಯವಾಗಿ ಭಾರತ ದೇಶ ಏನು ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಗ್ರೋತ್ ರೇಟ್ ಅನ್ನ ಕಾಣ್ತಾ ಇತ್ತು, ಹತ್ತತ್ರ 7ರಿಂದ 7.5% ಗ್ರೋತ್ ಆಗುವಂತಹ ಭಾರತ ದೇಶ ಏನಿದೆ, ಈ ಯುದ್ಧದಿಂದ ಹತ್ತತ್ರ 6ರಿಂದ 6.5%ಗೆ ನಮ್ಮ ಗ್ರೋತ್ ರೇಟ್ ಇಳಿಕೆ ಆಗುವ ಸಂದರ್ಭ ಇದೆ. ಅಂದ್ರೆ 1% ಯುದ್ಧದಿಂದ ನಮ್ಮ ಗ್ರೋತ್ ರೇಟ್ ಕಡಿಮೆ ಆಗ್ತಾ ಇದೆ, GDP ಕಡಿಮೆ ಆಗುತ್ತೆ. ಹಾಗೂ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಏನಿತ್ತು 4% ಮೇಲ್ಗಡೆ ನಾವು ಹೋಗೋಕ್ಕೆ ಬಿಡೋದಿಲ್ಲ ಅಂತ RBI ಕೂಡ ಏನ್ ಹೇಳಿತ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಈಗಿರುವಂತಹ ಹತ್ತತ್ರ 4% ಇನ್ಫ್ಲೇಷನ್ ಏನಿದೆ ಅದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಒಳಗಡೆ ಈ ವರ್ಷದಲ್ಲಿ 6ರಿಂದ 7%ಗೆ ಇನ್ಫ್ಲೇಷನ್ ಬರುವ ಸಾಧ್ಯತೆ ಇದೆ. ಯಾವಾಗ ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಗುತ್ತೋ ಇನ್ಫ್ಲೇಷನ್ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಯುದ್ಧ ಜಾಸ್ತಿ ದಿವಸ ಮುಂದುವರೆದಷ್ಟು ಕೂಡ, ಆ ಯುದ್ಧ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ಇದ್ರೂ ಕೂಡ ಭಾರತ ದೇಶಕ್ಕೆ ಅದರ ಪರಿಣಾಮ ಜಾಸ್ತಿ. ಯಾಕೆ ಅಂದ್ರೆ ನಾವು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂತೀವಿ. ಒಂದ್ ಕಡೆ ನಮ್ಮ ಗ್ರೋತ್ ರೇಟ್ ಏನ್ 7% ಇದೆ ಅದು 6% ಬರುವ ಸಾಧ್ಯತೆ ಇದೆ. ಇನ್ಫ್ಲೇಷನ್ ಏನ್ 4% ಇದೆ ಅದು 6% ಹೋಗುವ ಸಾಧ್ಯತೆಗಳಿದೆ. ಇದು ಖಂಡಿತವಾಗ್ಲೂ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಭಾರತಕ್ಕಾಗಿರ್ಬೋದು ಹಾಗೂ ವಿಶ್ವದ ಎಲ್ಲಾ ದೇಶಗಳಿಗೆ ಅವರ ಆರ್ಥಿಕ ಪರಿಸ್ಥಿತಿಗೆ ಹಿನ್ನಡೆ ಆಗುವ ಸಂದರ್ಭಗಳನ್ನ ಈ ಯುದ್ಧ ಖಂಡಿತ ಜಾಸ್ತಿ ಮಾಡುತ್ತೆ. ಸರ್, ಇವಾಗ ಇನ್ಫ್ಲೇಷನ್ ಸುಧಾರಣೆ ಆಗ್ಬೇಕು ಅಂದ್ರೆ ಭಾರತ ಏನ್ ಮಾಡ್ಬೋದು, ಏನೆಲ್ಲ ಆಯ್ಕೆಗಳಿದೆ? ಹಾಗೆ ಇದೊಂದು ಯುದ್ಧ ಏನಾದ್ರೂ ನಿಂತ್ರೆ, ಅಕಸ್ಮಾತ್ ಕದನ ವಿರಾಮ ಘೋಷಣೆ ಆದ್ರೆ ಚಿನ್ನದ ರೇಟ್ ನಲ್ಲಿ ಏನೆಲ್ಲ ಆಗ್ಬೋದು ಸರ್? ನೋಡಿ, ಬೈ ಚಾನ್ಸ್ ಇಮಿಡಿಯೇಟ್ ಆಗಿ ಏನಾನ ಇವಾಗ ಇರಾನ್ ಮತ್ತೆ ಇಸ್ರೇಲ್, ಅಮೆರಿಕ ಇವರೆಲ್ಲ ಒಪ್ಪಂದಕ್ಕೆ ಬಂದು ಸೀಸ್ ಫೈರ್ ಆಗಿ ನಾವು ಯಾವುದೇ ರೀತಿಯಾದಂಥ ಯುದ್ಧವನ್ನ ಮುಂದುವರ್ಸಲ್ಲ, ಇರಾನ್ ಏನಾನ ನಾವು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಯಾವುದೇ ರೀತಿಯಾಗಿ ನಮ್ಮ ಐಡಿಯಾಸ್ಗಳನ್ನು ಅದನ್ನು ಬಿಟ್ಬಿಡ್ತೀವಿ ನ್ಯೂಕ್ಲಿಯರ್ ಬಗ್ಗೆ, ಹಾಗೂ ಅಮೆರಿಕ ಇಸ್ರೇಲು ಕೂಡ ಖಂಡಿತವಾಗ್ಲೂ ನಾವು ಯಾವುದೇ ರೀತಿಯಾದ ಅಟ್ಯಾಕನ್ನು ಮುಂದುವರ್ಸಲ್ಲ, ಆ ಥರ ಇವ್ರ ನಡುವೆ ಏನಾನ ಒಪ್ಪಂದ ಆದರೆ ಖಂಡಿತ ಷೇರುಪೇಟೆಗೆ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಒಂದು ಕಡೆ ಶೇರ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಹಾಗೂ ಬಡ್ಡಿ ದರಗಳು ಅಮೆರಿಕ ದೇಶದಲ್ಲಿ ಇಳಿಕೆಯನ್ನ ಕಾಣುತ್ತೆ, ಹಾಗೂ ಡಾಲರಿನ ಮೌಲ್ಯ ಇಳಿಕೆಯನ್ನ ಕಾಣುತ್ತೆ. ಅವಾಗ ಖಂಡಿತ ಚಿನ್ನ ಬೆಳ್ಳಿಯಲ್ಲಿ ಚೇತರಿಕೆಯನ್ನ ನಾವು ಕಾಣಬಹುದು. ಆದರೆ ನನ್ನ ಪ್ರಕಾರ ಭಾರಿ ಪ್ರಮಾಣದ ಕುಸಿತವನ್ನ ಚಿನ್ನ ಬೆಳ್ಳಿಯಲ್ಲಿ ಇಲ್ಲಿಂದ ನಿರೀಕ್ಷಿಸಬೇಡಿ. ಇಲ್ಲಿಂದ ಇಳಿದ್ರೂ ಕೂಡ ಒಂದು 5ರಿಂದ 10% ಇಳಿಕೆ ಆಗ್ಬೋದು. ಹಾಗಾಗಿ ಯಾರ್ಯಾರು ಕೊಂಡ್ಕೋಬೇಕು ಅಂತಿದ್ದೀರಾ, ಇದು ಖಂಡಿತ ಸಕಾಲ ಹಾಗೂ ಇಂತಹ ಸಮಯದಲ್ಲಿ ಹೂಡಿಕೆಗಳನ್ನ ಚಿನ್ನ ಬೆಳ್ಳಿಯಲ್ಲಿ ಮಾಡಬೇಕು ಅಂತಿರೋರು ಒಂದು ಭಾಗವನ್ನಾದ್ರೂ ಇವಾಗ ಹೂಡಿಕೆಯನ್ನ ಮಾಡಿ, ಮುಂದಿನ ದಿನಗಳಲ್ಲಿ ಯಾವಾಗ ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು, ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಾಗಿರ್ಬೋದು, ಸೋಲಾರ್ ಪ್ಯಾನೆಲ್ಗಳಾಗಿರ್ಬೋದು, ಬ್ಯಾಟ್ರಿ ಯೂಸೇಜ್ ಆಗಿರ್ಬೋದು, ಇಲ್ಲಿ ಎಲ್ಲ ಕಡೆ ಬೆಳ್ಳಿಯ ಬಳಕೆ ಖಂಡಿತವಾಗ್ಲೂ ಆಗ್ತಾ ಇದೆ. ಹಾಗಾಗಿ ಇಂಡಸ್ಟ್ರಿಯಲ್ ಯೂಸೇಜ್ ಬೆಳ್ಳಿಯಲ್ಲಿ ಇರೋದ್ರಿಂದ ಬೆಳ್ಳಿ ಬೆಲೆಗಳಲ್ಲಾಗಿರ್ಬೋದು, ಚಿನ್ನ ಬೆಲೆಗಳಲ್ಲಿ ಆಗಿರ್ಬೋದು ಭಾರಿ ಪ್ರಮಾಣದ ಕುಸಿತವನ್ನ ಇಲ್ಲಿಂದ ನಿರೀಕ್ಷಿಸಬೇಡಿ. ಆಲ್ರೆಡಿ ಹತ್ತತ್ರ 50% ಇಳಿಕೆ ಬೆಳ್ಳಿಯಲ್ಲಿ ಆಗಿದೆ. ಇಲ್ಲಿಂದ ಇಳಿಕೆ ಆದರೂ ಕೂಡ ಇನ್ನೊಂದು 5ರಿಂದ 10% ಆಗ್ಬೋದೇ ಹೊರತು ಅದಕ್ಕೂ ಜಾಸ್ತಿ ಪ್ರಮಾಣದ ಇಳಿಕೆ ಈಗಿರುವ ಸಂದರ್ಭದಲ್ಲಿ ಆಗುವ ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿ ಯಾರ್ಯಾರು ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಇಂಥ ಒಳ್ಳೆ ಸಮಯವನ್ನ ಉಪಯೋಗಿಸ್ಕೊಂಡು ಅಟ್ಲೀಸ್ಟ್ ಒಂದು ಭಾಗದ ಹೂಡಿಕೆಯನ್ನ ಈ ಬೆಲೆಗಳಲ್ಲಿ ಮಾಡೋದು ಉತ್ತಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.